ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ಅಪ್ಡೇಟ್ ಗೆ ಸ್ವಾಗತ. ಫಿನಾಲೆ ವೀಕ್ ನ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ನಲ್ಲಿ ಸಿಕ್ಕಾಪಡೆ ಏರಿಳಿತ ಆಗಿದೆ ಅಂತಾನೆ ಹೇಳ್ಬೋದು. ವಿನ್ನರ್ ನ ರೇಸ್ ನಲ್ಲಿ ಇದ್ದಂತಹ ಗಿಲ್ಲಿ ನಟ ನಟರಾಜ್ ಅವರ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಡಿಕ್ರೀಸ್ ಕಂಡಿದೆ. ಕಾವ್ಯ ಶೈವ ಅವರಿಗೆ ಊಹಿಸದ ರೀತಿಯಲ್ಲಿ ಭರ್ಜರಿ ಸಪೋರ್ಟ್ ಬರ್ತಾ ಇದೆ. ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಶಾಕ್ ಮೇಲೆ ಶಾಕು. ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ನಡುವೆ ಇದ್ದಂತ ಅಂತರ ಕಡಿಮೆ ಆಗ್ತಾ ಬರ್ತಾ ಇದೆಯಾ? ಸೊ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಫಿನಾಲೆ ವೀಕ್ ನ ವೋಟಿಂಗ್ ರಿಸಲ್ಟ್ ಅಂತೂ ನಿಜವಾಗ್ಲೂ ಮಸಾಲೆ ಭರಿತವಾಗಿದೆ. ಅವರವರೆಗೂ ಸಹ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಏರಿಳಿತ ಕಾಣಿಸ್ತಾನೆ ಬರ್ತಾ ಇದೆ. ಪೊಸಿಷನ್ ಗಳಲ್ಲಿ ಸ್ಥಾನಗಳಲ್ಲಿ ಭಾರಿ ಬದಲಾವಣೆ ಆಗದೆ ಇದ್ರು ಸಹ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದ್ರಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳು ಕಾಣಿಸ್ಕೊಂತಾನೆ ಬರ್ತಾ ಇದೆ. ಯಾವುದೆಲ್ಲ ಕಂಟೆಸ್ಟೆಂಟ್ ಗೆ ಸಪೋರ್ಟೇ ಸಿಗೋದಿಲ್ಲ ಅಂತ ಅನ್ಕೊಳ್ತಾ ಇದ್ವಿ, ಅಂತ ಕಂಟೆಸ್ಟೆಂಟ್ ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ. ಯಾವ ಕಂಟೆಸ್ಟೆಂಟ್ ನ ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ಬೋದಂತ ನಾವು ಊಹೆ ಮಾಡಿದ್ವು, ಅಂತ ಕಂಟೆಸ್ಟೆಂಟ್ ನ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಸೊ ಈ ವಿಚಾರಗಳಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಯಾರೆಲ್ಲ ಯಾವ ಸ್ಥಾನದಲ್ಲಿದ್ದಾರೆ, ಅವರಿಗೆ ಆ ಒಂದು ಸ್ಥಾನ ಬರೋದಕ್ಕೆ ಏನು ಮುಖ್ಯ ಕಾರಣವಾಗಿರ್ಬೋದು ಅಂತ ಮಾತಾಡ್ತಾ ಹೋಗೋಣ. ಸೊ ಇಲ್ಲಿ ಟಾಪ್ 6 ನಲ್ಲಿ ನಮಗೆ ಕೊನೆಯ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರೇ ಮುಂದುವರಿತಾ ಇದ್ದಾರೆ. ಸೊ ಸದ್ಯಕ್ಕಾದ್ರೆ ಮ್ಯೂಟೆಂಟ್ ರಘು ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಭಾರಿ ಏರಿಕೆ ಆಗಿರ್ಬೋದು, ಕುಸಿತ ಆಗಿರ್ಬೋದು, ಎಲ್ಲೂ ಸಹ ಕಾಣ ಸಿಗ್ತಾ ಇಲ್ಲ. ರಘು ಅವರೇ, ಬಿಗ್ ಬಾಸ್ ಮನೆಯಲ್ಲಿ ನೀವು ಮೆಚೂರ್ಡ್ ಆಗಿ ಬಿಹೇವ್ ಮಾಡಿದೀರಾ, ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡಿದೀರಾ. ಸೊ ಟಾಪ್ 6 ನಲ್ಲಿ ನೀವು ಇರಬೇಕು, ಡಿಸರ್ವ್ ಇದೀರಾ. ನಾವು ನಿಮ್ಮನ್ನ ಟಾಪ್ 6 ಕರ್ಕೊಂಡ್ ಬಂದಿದೀವಿ, ಸಾಕು. ನೀವು ಟಾಪ್ 6 ನಲ್ಲಿ 6 ಪೊಸಿಷನ್ ಹೊರಗಡೆ ಬಂದ್ರು ಸಹ ನಮ್ಗೆ ಖುಷಿ ಇದೆ ಅನ್ನೋ ತರ ಇಲ್ಲಿ ರಘು ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ನಡೀತಾ ಇದೆ. ಸೊ ಸದ್ಯಕ್ಕೆ ರಘು ಅವರಿಗೆ 10.46 ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ನಡೀತಾ ಇದೆ. ಭಾರಿ ಏರಿಕೆ ಅಥವಾ ಕುಸಿತ ಅನ್ನೋದು ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಟಾಪ್ 6 ನ ಒಂದು ಫಿನಾಲೆ ವೀಕ್ ನಲ್ಲಿ ರಘು ಅವರು ಮೊದಲಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಎಲ್ಲಾ ಸಾಧ್ಯತೆ ಕಾಣಿಸ್ತಾ ಇದೆ. ನಂತರದ ಸ್ಥಾನದಲ್ಲಿ ಧನುಷ್ ಅವರು ನಮಗೆ ಮುಂದುವರಿತಾ ಇದ್ದಾರೆ. ಧನುಷ್ ಅವರಿಗೆ 11.99% ವೋಟಿಂಗ್ ಬರ್ತೈತೆ. ಇಲ್ಲಿ ಬೆಳಗಿನ ಒಂದು ವೋಟಿಂಗ್ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ 0.2% ವೋಟಿಂಗ್ ಇನ್ಕ್ರೀಸ್ ಆಗಿರೋ ಸಹ ಇಲ್ಲಿ ಸ್ಥಾನಗಳ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲೂ ಸಹ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇನ್ಕ್ರೀಸ್ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಧನುಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳ ವಿಚಾರದಲ್ಲಿ ಮಿಸ್ಟರ್ ಕನ್ಸಿಸ್ಟೆನ್ಸ್ ಅಥವಾ ಅಂದ್ರೆ ಟಾಸ್ಕ್ ಮಾಸ್ಟರ್ ಅನ್ಸ್ಕೊಂಡಿದ್ರು ಸಹ ಬೇರೆ ಎಲ್ಲಾ ವಿಚಾರಗಳನ್ನು ಸಹ ಇಲ್ಲಿ ಆಡಿಯನ್ಸ್ ಪರಿಗಣನೆ ತಗೊಳ್ತಾರೆ. ಬಿಗ್ ಬಾಸ್ ಮನೆ ಒಂದು ವಿನ್ನರ್ ನ ಮಾಡ್ಬೇಕಾದ್ರೆ ಅವರ ಮನಸ್ಸನ್ನ ಗೆಲ್ಬೇಕಾದಂತ ವಿಚಾರಗಳು ಬೇರೆನೆ ಇದೆ ಅನ್ನೋ ತರ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ನಡೀತಾ ಇದೆ. ಸೊ ಸದ್ಯಕ್ಕೆ ಧನುಷ್ ಅವರು 5ನೇ ಸ್ಥಾನಕ್ಕೆ ಖುಷಿ ಪಡ್ಕೊಳ್ಬೇಕಾಗಿರುವಂತ ಸಂದರ್ಭ ಬಂದು ನಿಂತಿದೆ. ನಂತರ ಇಲ್ಲಿ ಬಿಗ್ ಶಾಕ್ ಏನಪ್ಪಾ ಅಂದ್ರೆ, ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ಧ್ರುವಂತ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆದ್ಮೇಲೆ 100% ಅಶ್ವಿನಿ ಗೌಡ ಬಂದು 3ನೇ ಸ್ಥಾನ, ಇಲ್ಲ ಅಂದ್ರೆ ರನ್ನರ್ ಅಪ್ ಸ್ಥಾನದಲ್ಲಿ ಕುತ್ಕೊಳ್ತಾರೆ. ಯಾಕೆಂದ್ರೆ ಧ್ರುವಂತ್ ಅವ್ರಿಗೂ ಸಹ ಸಪರೇಟ್ ಆಗಿರುವಂತ ಒಂದು ವೋಟಿಂಗ್ ಪರ್ಸೆಂಟೇಜ್ ಮಾಡುವಂತ ಫ್ಯಾನ್ ಬೇಸ್ ಇದೆ. ಸೊ ಅದು ಮತ್ತೆ ಅಶ್ವಿನಿ ಗೌಡರು ಎರಡೂ ಸಹ ಕಂಬೈನ್ ಆಗ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರ ವೋಟಿಂಗ್ ಪರ್ಸೆಂಟೇಜ್ ಡೇ ಬೈ ಡೇ ಅಥವಾ ಅವರ್ ಬೈ ಅವರ್ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾರಂತ ನೆಗೆಟಿವ್ ಮಾಡ್ತಾರಂತ ಒಂದು ಕಂಟೆಂಟ್ ಏನಿದೆ. ಎಸ್ಪೆಷಲಿ ಇಲ್ಲಿ ಗಿಲ್ಲಿನ ಸೋಲ್ಸ್ಬೇಕು, ಅಶ್ವಿನಿ ಗೌಡ ವಿನ್ನರ್ ಮಾಡಿಸ್ಬೇಕು ಅಂತ ಸುದೀಪ್ ಸರ್ ಹತ್ರ ಹೋಗ್ಬಿಟ್ಟು ಮ್ಯಾಚ್ ಫಿಕ್ಸಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರಂತ ಬಂದಂತ ಸುಳ್ಳು ಒಂದು ರೂಮರ್ ಆಗಿರ್ಬೋದು, ಬೇರೆ ಎಲ್ಲಾ ವಿಚಾರಗಳು ಸಹ ಇಲ್ಲಿ ಪರಿಗಣನೆಗೆ ತಗೊಳ್ತಾ ಇದ್ದಾರೆ ಆಡಿಯನ್ಸ್. ಅಶ್ವಿನಿ ಗೌಡ ವೋಟ್ ಮಾಡಬೇಕಾಗಿರೋರು ಸಹ ಅಶ್ವಿನಿ ಗೌಡ ವೋಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಗೌಡ ಅವರು ಸದ್ಯಕ್ಕಾದ್ರೆ 4ನೇ ಸ್ಥಾನಕ್ಕೆ ಖುಷಿ ಪಡ್ಕೊಳ್ಬೇಕಾದಂತ ಸಂದರ್ಭ ಬಂದು ನಿಂತಿದೆ. ಸೊ ಸದ್ಯಕ್ಕೆ 16.22 ವೋಟಿಂಗ್ ಪರ್ಸೆಂಟೇಜ್ ನ ಮೂಲಕ ಅಶ್ವಿನಿ ಗೌಡ ಅವರು ನಮ್ಗೆ 4ನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಅಂಡ್ ನಂಬರ್ 3ನೇ ಸ್ಥಾನದಲ್ಲಿ ಕಾವ್ಯ ಶೈವರ್ ಕಾಣ ಸಿಗ್ತಾ ಇದ್ದಾರೆ. ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಏನು ಫಿನಾಲೆ ವೀಕ್ ನ ವೋಟಿಂಗ್ ಪೋಲ್ಸ್ ಪ್ರಾರಂಭವಾಯ್ತು ಆಗ್ಲಿಂದನೂ ಸಹ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಇಲ್ಲಿ ಫ್ಯಾಮಿಲಿ ವೀಕ್ ನಂತರ ಕಾವ್ಯ ಅವರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿತ್ತು. ಕಾವ್ಯ ಅವರು ಟಾಪ್ 6 ನಲ್ಲಿ ಇರೋದೇ ಡೌಟ್, ಟಾಪ್ 6 ಗೆ ಬರೋದಿಲ್ಲ ಕಾವ್ಯ ಅನ್ನೋ ಮಟ್ಟಿಗೆ ಎಲ್ಲ ಸಹ ಚರ್ಚೆ ಮಾಡಿದ್ರು. ಬಟ್ ಇಲ್ಲಿ ಕಾವ್ಯ ಅವರು ಟಾಪ್ 3 ನಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಡೇ ಬೈ ಡೇ ಅವರ ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ, ಫಿನಾಲೆ ವೀಕ್ ನಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಂತ ಆಡಿಯನ್ಸ್ ಗೆ ಏನೊಂದು ವಿಟಿ ಪ್ಲೇ ಮಾಡಿ ತೋರಿಸಿದ್ರು. ಕಾವ್ಯ ಅವರ ಕಂಪ್ಲೀಟ್ ವಿಟಿಯಲ್ಲಿ ಗಿಲ್ಲಿ ಅವರಿದ್ರು, ಗಿಲ್ಲಿ ಅವರ ಕಂಪ್ಲೀಟ್ ವಿಟಿಯಲ್ಲಿ ಕಾವ್ಯ ಅವರಿದ್ರು. ಮನೆ ಒಳಗಡೆ ಸಹ ಇವರಿಬ್ರು ಸಹ ತುಂಬಾ ಅನ್ಯೋನ್ಯವಾಗಿ ಕಾಣಿಸ್ಕೊಳ್ತಾ ಇದಾರೆ ಈ ಒಂದು ವಾರ. ಸೊ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯರ ಜೋಡಿಯನ್ನ ಇಷ್ಟಪಡುವಂತಹ ಒಂದು ಅಭಿಮಾನಿ ಅಥವಾ ಬೇಸ್ ಅಂತ ಏನಿದೆ, ಇವರೆಲ್ಲ ಸಹ ವೋಟ್ ಗಳನ್ನ ಡಿವೈಡ್ ಮಾಡ್ತಾ ಇದಾರೆ. ಗಿಲ್ಲಿಗೆ ಅರ್ಧ, ಇಲ್ಲಾಂದ್ರೆ ಕಾವ್ಯಗೆ ಅರ್ಧ ಅನ್ನೋ ತರ ಆಗ್ತಾ ಇದೆ. ಅಂಡ್ ಸಪರೇಟ್ ಆಗಿ ಕಾವ್ಯ ಅವ್ರಿಗೂ ಸಹ ಇಷ್ಟಪಡುವಂತ ಫ್ಯಾನ್ ಬೇಸ್ ಇರೋದ್ರಿಂದ ಇಲ್ಲಿ ಕಾವ್ಯ ಅವರಿಗೆ ಸಿಕ್ಕಾಪಡೆ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಗುರು. ಇಷ್ಟರ ಮಟ್ಟಿಗೆ ಕಾವ್ಯ ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಬರುತ್ತೆ ಅಂತ ಪರ್ಸನಲಿ ನಿಜವಾಗ್ಲೂ ನಾನಂತೂ ಊಹೆ ಮಾಡಿರ್ಲಿಲ್ಲ. ಸಿಕ್ಕಾಪಡೆ ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಇರೋದು ಕಾವ್ಯ ಅವರಿಗೆ ಬರ್ತಾ ಇದೆ. ಸೊ ಸದ್ಯಕ್ಕೆ ಕಾವ್ಯ ಅವರಿಗೆ ಬರ್ತಾ ಇರೋದು 17.59% ಅಷ್ಟು ವೋಟಿಂಗ್ ಇಲ್ಲಿ ಕಾವ್ಯ ಅವರಿಗೆ ಬರ್ತಾ ಇದೆ. ಟಾಪ್ 3 ರೇಸ್ ನಲ್ಲಿ 100% ಕಾವ್ಯ ಅವರು ಸಹ ಒಬ್ಬರಾಗಿರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇನ್ ಕೇಸ್ ಏನಾದ್ರೂ ಭಾನುವಾರದ 10 ಗಂಟೆವರೆಗೂ ಸಹ ವೋಟಿಂಗ್ ಅನ್ನೋದು ಪೋಲ್ಸ್ ಓಪನ್ ಇರೋದ್ರಿಂದ
ಅಶ್ವಿನಿ ಅವರ ವೋಟಿಂಗ್ ಆರ್ಡರ್ ಅಲ್ಲಿ ಏನಾದ್ರು ಸ್ವಲ್ಪ ಇನ್ಕ್ರೀಸ್ ಆದ್ರೆ ಹೊರತುಪಡಿಸಿ ಕಾವ್ಯ ಅವ್ರನ್ನ ಟಾಪ್ 3 ನಿಂದ ಹೊರಗಡೆ ತೆಗೆಯೋದಕ್ಕೆ ಯಾರ ಕೈಲಿಂದ ಸಾಧ್ಯ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ನಂಬರ್ 2ನೇ ಸ್ಥಾನದಲ್ಲಿ ನಮಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ಮುಂದುವರಿತಾ ಇದ್ರೆ. ರಕ್ಷಿತಾ ಶೆಟ್ಟಿ ಅವರಿಗೆ ಅಭೂತಪೂರ್ವವಾದಂತ ಸಪೋರ್ಟ್ ಬರ್ತಾನೆ ಇದೆ. ಅಂಡ್ ಅವ್ರದೇ ರೀತಿಯಾದ ಪ್ರಮೋಷನ್ ನ ಮೂಲಕ ರಕ್ಷಿತಾ ಶೆಟ್ಟಿ ನಾವು ಗೆಲ್ಲಿಸಲೇಬೇಕು ಅಂತ ಇಲ್ಲಿ ಎಸ್ಪೆಷಲ್ ವುಮೆನ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಶ್ರಮವನ್ನು ವಹಿಸ್ತಾ ಇದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸಹ ವೋಟ್ ಮಾಡಿಸ್ತಾ ಇದಾರೆ. ಸೊ ಅದೇ ಉದ್ದೇಶಕ್ಕೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಬೆಳಗ್ಗೆಗೆ ಕಂಪೇರ್ ಮಾಡಿದ್ರೆ ಮತ್ತೆ ಇನ್ಕ್ರೀಸ್ ಆಗಿದೆ. 0.34% ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಸದ್ಯಕ್ಕೆ 19.64% ಅಷ್ಟು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಕೆಲವೊಂದು ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳ ವಿಚಾರದಲ್ಲಿ ಕೆಲವೊಂದು ಡೌಟ್ಸ್ ಇರ್ಬೋದು. ರಕ್ಷಿತಾ ಶೆಟ್ಟಿಗೆ ನಾಮಿನೇಷನ್ ವಿಚಾರದಲ್ಲಿ ರೀಸನ್ ಕೊಡಕ್ ಬರ್ತಾರೆ ಇಲ್ಲ, ಯಾವ ತರ ಗುರು ರನ್ನರ್ ಆಗ್ತಾರೆ ಅಂತ. ಬಟ್ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಮೆಚೂರ್ಡ್ ಆಗಿ ಬಿಹೇವ್ ಮಾಡಿದ್ದಾರೆ. ಅಂಡ್ ಕೆಲವೊಂದು ಸಂದರ್ಭಗಳಲ್ಲಿ ಮೆಚೂರ್ಡ್ ಸಹ ಮಾತಾಡಿದ್ದಾರೆ. ನಾಮಿನೇಷನ್ ವಿಚಾರ ಅನ್ನೋದನ್ನ ಒಂದನ್ನ ಬದಿಗಿಟ್ಟು ಬೇರೆ ವಿಚಾರಗಳ ಪರಿಗಣನೆ ತಗೊಂಡ್ರೆ 100% ಬಿಗ್ ಬಾಸ್ ಸೀಸನ್ 12 ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗೋದ್ರಲ್ಲಿ ರಕ್ಷಿತಾ ಶೆಟ್ಟಿ ಅವರ ಪಾತ್ರ ಸಹ ತುಂಬಾ ಹೆಚ್ಚಿಗೆ ಇದೆ. ಅದೇ ಉದ್ದೇಶಕ್ಕೆ ಇಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಗೆ ಕನೆಕ್ಟ್ ಆಗಿದ್ದಾರೆ. ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಸಹ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತಾ ಇದೆ ಅಲ್ಲಿ. ಸೊ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಸುದೀಪ್ ಸರ್ ಕೈಲಿರೋದು 2 ಕೈಗಳ ಪೈಕಿ 1 ಕೈ ಆಗಿರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಬೇಕಾಗಿಲ್ಲ. ಸದ್ಯಕ್ಕಾಗಿ ಅವರು ಒಂದು ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಡಿಕ್ರೀಸ್ ಆಗೋತರ ಎಲ್ಲೂ ಸಹ ನಾವು ಕಾಣಿಸ್ತಾ ಇಲ್ಲ. ಇಲ್ಲಿ ಶಾಕಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ವಿನ್ನರ್ ರೇಸ್ ನಲ್ಲಿ ಇದ್ದಂತ ಗಿಲ್ಲಿ ನಟರಾಜ್ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಡಿಕ್ರೀಸ್ ಕಂಡಿದೆ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನು ಇಷ್ಟಪಡುವಂತ ಅಭಿಮಾನಿಗಳು ಅಥವಾ ಬೇಸ್ ಅಂತ ಏನಿದ್ದಾರೆ ಇವರೆಲ್ಲ ಸಹ ಏನ್ ಮಾಡ್ತಾ ಇದಾರೆ ಅಂದ್ರೆ ವೋಟ್ಗಳನ್ನ ಸ್ಪ್ಲಿಟ್ ಮಾಡ್ತಾ ಇದಾರೆ. ಸೊ ಅದೇ ಉದ್ದೇಶಕ್ಕೆ ಇಲ್ಲಿ ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇನ್ಕ್ರೀಸ್ ಕಾಣ್ತಾನೆ ಬರ್ತಾ ಇದೆ. ಗಿಲ್ಲಿ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಸ್ವಲ್ಪ ಡಿಕ್ರೀಸ್ ಕಂಡಿದೆ. ಸೊ ಸದ್ಯಕ್ಕೆ ಬೆಳಗಿನ ವೋಟಿಂಗ್ ಪೋಸ್ಟ್ ಗೆ ಅಂತ ನಾವು ಕಂಪೇರ್ ಮಾಡಿದಾಗ ಇಲ್ಲಿ 0.2% ಅಷ್ಟು ಇಲ್ಲಿ ಗಿಲ್ಲಿ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಸೊ ಇದು ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಭಾರಿ ಅಂತರದಿಂದ ಗಿಲ್ಲಿ ಅವರು ಇರೋದ್ರಿಂದ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಇನ್ ಕೇಸ್ ಏನಾದ್ರು ವಿನ್ನರ್ ಯಾರಾಗ್ತಾರೆ ಅನ್ನೋ ಡೌಟ್ ನ ಮೂಲಕ ಕಾಂಪಿಟೇಟಿವ್ ಆಗಿ ಏನಾದ್ರು ಈ ಒಂದು ಬಿಗ್ ಬಾಸ್ ಸೀಸನ್ 12 ಇದ್ದು ಅಭಿಮಾನಿಗಳು ಈ ರೀತಿ ವೋಟಿಂಗ್ ಪರ್ಸೆಂಟೇಜ್ ಅಥವಾ ವೋಟ್ಗಳನ್ನ ಸ್ಪ್ಲಿಟ್ ಮಾಡಿ ಹಾಕಿದ್ರೆ 100% ಗಿಲ್ಲಿಯವರು ಡೇಂಜರ್ ಝೋನ್ ಗೆ ಬಂದ್ಬಿಡ್ತಾ ಇದ್ರು. ಸೊ ಸದ್ಯಕ್ಕಾದ್ರೆ ನಂಬರ್ 1 ಪೊಸಿಷನ್ ಅಲ್ಲಿ ಗಿಲ್ಲಿಯವರು ಮುಂದುವರಿತಾ ಇದಾರೆ. ಬಟ್ ಅಭಿಮಾನಿಗಳು ಇಲ್ಲಿ ಜೋಡಿಯನ್ನ ತಂದು ಅಲ್ಲಿ ಫಿನಾಲೆಯಲ್ಲಿ ಟಾಪ್ ರನ್ನರ್ ಅಥವಾ ವಿನ್ನರ್ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂದ್ಬಿಟ್ಟು ವೋಟಿಂಗ್ ಸ್ಪ್ಲಿಟ್ ಮಾಡ್ತಾ ಇರೋದ್ರಿಂದ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ 100% ಡಿಕ್ರೀಸ್ ಅನ್ನೋದು ಕಾಣಿಸ್ತಾ ಇದೆ. ಸದ್ಯಕ್ಕೆ 24% ಅಷ್ಟು ವೋಟಿಂಗ್ ಇಲ್ಲಿ ಗಿಲ್ಲಿ ನಟರಾಜ್ ಅವರಿಗೆ ಬರ್ತಾ ಇದೆ. ಸದ್ಯಕ್ಕೆ ಈಗಲೂ ಸಹ ವಿನ್ನರ್ ರೇಸ್ ನಲ್ಲಿ ಗಿಲ್ಲಿ ಅವರೇ ಇದ್ದಾರೆ. ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವರ ನಡುವೆ ಇದ್ದಂತ ಅಂತರ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಮೊದಲನೇ ದಿನ ನಾವು ನೋಡ್ಕೊಂಡಾಗ 6% ಅಷ್ಟು ಡಿಫ್ರೆನ್ಸ್ ಇತ್ತು. ಬೆಳಗ್ಗೆ ನಾವು ನೋಡ್ಕೊಂಡಾಗ 5.4% ಅಷ್ಟು ಡಿಫ್ರೆನ್ಸ್ ಇತ್ತು. ಈಗ ನಾವು ನೋಡ್ಕೊಂಡಾಗ 4.3% ಗೆ ಡಿಫ್ರೆನ್ಸ್ ಬಂದು ಕೂತಿದೆ. ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಂದ ಬರ್ತಾ ಇರೋಂತ ಅಧಿಕವಾದ ವೋಟಿಂಗ್ ಪರ್ಸೆಂಟೇಜ್ ಅಲ್ಲ, ಗಿಲ್ಲಿ ಅಭಿಮಾನಿಗಳು ಇಲ್ಲಿ ಕಾವ್ಯ ಅವರನ್ನ ನಾವು ರನ್ನರ್ ಸ್ಥಾನಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಗಿಲ್ಲಿಯ ಬದಲಿಗೆ ಕಾವ್ಯ ಅವರಿಗೆ ವೋಟ್ ಮಾಡ್ತಾ ಇರೋಂತ ಕಾರಣ ಇಲ್ಲಿ ಗಿಲ್ಲಿ ಅವರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ಯಾವ ಮಟ್ಟಿಗೆ ಮತ್ತೆ ಎಫೆಕ್ಟ್ ಆಗ್ಬೋದು ಅಂತ ನೋಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಭಾನುವಾರದ ಬೆಳಿಗ್ಗೆ 10 ಗಂಟೆವರೆಗೂ ಸಹ ವೋಟಿಂಗ್ ಪೋಲ್ಸ್ ಓಪನ್ ಇರುತ್ತೆ. ಸೊ ಯಾವಾಗ ಯಾರು ಬೇಕಾದ್ರೂ ಯಾರ ಸ್ಥಾನವನ್ನು ಸಹ ಬೇಕಾದ್ರೂ ಕಳೆದುಕೊಳ್ಬೇಕು. ಇಲ್ಲಿ ಕಾವ್ಯ ಅವರ ಅಭಿಮಾನಿಗಳು ಯಾರು ಸಹ ಗಿಲ್ಲಿಗೆ ವೋಟ್ ಮಾಡೋದಿಲ್ಲ. ಗಿಲ್ಲಿ ಅಭಿಮಾನಿಗಳು ಅಥವಾ ಕಾವ್ಯ ಮತ್ತೆ ಗಿಲ್ಲಿ ಇಬ್ಬರನ್ನ ಇಷ್ಟಪಡುವಂತ ಜೋಡಿ ಮಾತ್ರ ಇಲ್ಲಿ ಇಬ್ಬರಿಗೂ ಸಹ ಡಿವೈಡ್ ಮಾಡ್ತಾರೆ. ಸೊ ಅದೇ ಉದ್ದೇಶಕ್ಕೆ ಇಲ್ಲಿ ಗಿಲ್ಲಿ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಸದ್ಯಕ್ಕಾದ್ರೆ ಇರೋ ಒಂದು ವೋಟಿಂಗ್ ಆರ್ಡರ್ ಪ್ರಕಾರ ಗಿಲ್ಲಿ ಅವರೇ ವಿನ್ನರ್ ರೇಸ್ ನಲ್ಲಿ ಇದ್ದಾರೆ, ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಪ್ಲೇಸ್ ನಲ್ಲಿ ಇದ್ದಾರೆ. ಅಂಡ್ ಕೊನೆಯ ಬಾಟಮ್ 6 ಮತ್ತೆ 5th ಪೇಜ್ ನಲ್ಲಿ ರಘು ಮತ್ತೆ ಧನುಷ್ ಅವರು ಕಾಣ ಸಿಗ್ತಾ ಇದಾರೆ. ಸೊ ಬಿಗ್ ಬಾಸ್ ನ ಅಪ್ಡೇಟ್ಸ್ ನನ್ನ ಕಡೆಯಿಂದ ಬರ್ತಾನೆ ಇರುತ್ತೆ. ಮಿಸ್ ಮಾಡಿದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಡಿಸರ್ವಿಂಗ್ ಟಾಪ್ 6 ಯಾರಾಗಿರ್ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.